ಹಾಯ್ ಗೆಳೆಯರಿ, ಎಲ್ಲರಿಗೂ ನಮಸ್ಕಾರ. ಇದು ಎರಡು ಗಾಲಿ ಟೇಲರ ಕೊಡದೈತಿ. ಭಾರತ್ ಟೇಲರ್ ಇದ ಮತ್ತು ಪಾಟ ಗಿಟ ಎಲ್ಲದಾವ. ಟೇಲರ್ ಒಳ್ಳೆ ಕಂಡೀಷನ್ ಐತಿ. ಮತ್ತು ನಿಮ್ಗೆ ಈ ವಿಡಿಯೋದಾಗ ಈ ಥರದ ಮಾಡಲ್ಲ, ರೇಟ, ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ. UKHB ಟ್ರ್ಯಾಕ್ಟರ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ. ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ, ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೇವೆ. ಗೆಳೆಯರು ಇದ್ರದ ಮಾಡಲ್ಲ, ಪೇಪರ್ಸ ಇಲ್ಲ ಅಂತ ಹೇಳ್ಯಾರ. ಲೊಕೇಶನ ಜೇವರ್ಗಿ ಮತ್ತು ಟೇಲರ್ ಕಂಡೀಷನ್ ಐತಿ. ಇಷ್ಟ ಆತಂದ್ರೆ ತೊಗೊಳ್ರಿ. ಮತ್ತು ಇದ್ರ ರೇಟ್ ಏನೈತಪ್ಪ ಅಂದ್ರೆ ವಿಡಿಯೋ ಎಂಡ್ದಾಗ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ಪೂರ್ತಿ ನೋಡ್ರಿ. ನಿಮಗೂ ಭೀ ಇಂಥ ಸೆಕೆಂಡ್ ಹ್ಯಾಂಡ್ ಟೇಲರ, ಟ್ರ್ಯಾಕ್ಟರ, JCB, ಬೈಕ ಇಂಥವ ಕೊಡೋದು ಅಂದ್ರೆ ನಮ್ಮ ನಂಬರ್ಗೆ ಅದ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ. ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನ್ಯಾಗ ಹಾಕ್ತೇವೆ. ನಿಮಗೆ ವಾಹನ ಕೂಡ ಯೂಟ್ಯೂಬ್ನ್ಯಾಗ ವಿಡಿಯೋಗಳು ಬರ್ತಾವೆ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೇವೆ. ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ. ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನ್ಯಾಗ ಟೇಲರ್ ಮಾರಾಟಕ್ಕಿದೆ. ಇಂಥ ಒಳ್ಳೆ ವಿಡಿಯೋಗಳು ನಿಮ್ಮ ಮುಂದೆ ತರ್ಲಾಕ ಪ್ರಯತ್ನ ಮಾಡ್ತೀವಿ. ಸಪೋರ್ಟ್ ಮಾಡಿರಿ ಚಾನಲ್ಗೆ. ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಗೆಳೆಯರಿಗೆ ಶೇರ್ ಮಾಡಿರಿ. ಈ ಟೇಲರ್ದ ಏನು ದಾರಿ ಹೇಳ್ಯಾರಪ್ಪ ಅಂದ್ರೆ ಪೇಪರ್ಸ್ ಇಲ್ಲ, ಲೊಕೇಶನ್ ಜೇವರ್ಗಿ, ಪ್ರೈಸ್ 1,50,000 ಪ್ರೈಸ್ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ. ನಿಮಗೆ ಇದು ಟೇಲರ್ ಇಷ್ಟ ಆಯ್ತಂದ್ರೆ ಖರೀದಿ ಮಾಡ್ಬೋದು. ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ. ಅದ್ರೊಳಗೆ ಸಾಕಷ್ಟು ಮೋಸ ಆಗೈತಿ. ಮೊದಲು ಲೊಕೇಶನ್ಗೆ ಹೋಗಿ ಟೇಲರ್ ನೋಡ್ರಿ, ಆಮೇಲೆ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ. ಮತ್ತು ನೀವು ನಿಮ್ಮ ವಾಹನಗಳನ್ನು ಮಾರಾಟ ಮಾಡೋರಿದ್ರೆ ಅಥವಾ ಕೊಂಡುಕೊಳ್ಳೋರಿದ್ರೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ. ಆನ್ಲೈನ್ ಪೇಮೆಂಟ್ದಾಗ ಸಾಕಷ್ಟು ಮೋಸ ಆಗೈತೆ ಅಂತ ಹೇಳಿವಿ. ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದೀನಿ. ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದರೆ ಯೂಟ್ಯೂಬ್ದವ್ರ ಕಾರಣ ಅಲ್ಲ, ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀವಿ. ಮತ್ತು ಈ ಚಾನಲ್ದಾಗ ಇಂಥ ಕಡಿಮೆ ರೇಟ್ನ ವಾಹನಗಳ ವಿಡಿಯೋಗಳು ಹಾಕ್ತೀವಿ. ಹೊಸಬ್ರು ಯಾರು ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ. ಮತ್ತು ಇದು ಭಾರತ್ ಸ್ಟೀಲ್ ವರ್ಕ್ ವಿಜಯಪುರದಾಗ ಮಾಡಿಸ್ಯಾರ. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ.